ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ರಾಘವೇಂದ್ರ ಲೇಔಟ್ನ ಅವ್ಯವಸ್ಥೆಗೆ ಕೊನೆ ಎಂದು. ರಾಘವೇಂದ್ರ ಲೇಔಟ್ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯಾಗಿದೆ. ಆದರೆ ಇಲ್ಲಿ ಅಕ್ಷರಶಃ ಅವ್ಯವಸ್ಥೆಯಾಗಿದೆ. ರಾಘವೇಂದ್ರ ಲೇಔಟ್ನಲ್ಲಿ ರಾಷ್ಟ್ರಕವಿ ಕುವೆಂಪು ರಸ್ತೆಯನ್ನು ಅಕ್ರಮ ಜಾಹೀರಾತಿನ ಫಲಕಗಳಿಂದ ಮುಚ್ಚಿರುವುದು ಕುವೆಂಪುರವರ ಘನತೆಗೆ ಧಕ್ಕೆಯಾಗಿದೆ. ಹಲವು ತಿಂಗಳಿಂದ ಈ ಜಾಹೀರಾತು ಬೋರ್ಡ್ಗಳನ್ನು ಅಳವಡಿಸಿದ್ದರೂ ಕಂಡು ಕಾಣದಂತಿರುವ ಜಿಬಿಎ ಅಧಿಕಾರಿಗಳ ಮೌನಕ್ಕೆ ಬಡಾವಣೆಯ ನಾಗರಿಕರು ಬೇಸರವಾಗಿರುವುದಂತೂ ಸತ್ಯ. ಅಲ್ಲೇ ಸ್ವಲ್ಪ ಮುಂಭಾಗದಲ್ಲಿ ವಿಲೇವಾರಿಯಾಗದೆ ಕಸಗಬ್ಬು ನಾರುತ್ತಿರುವುದು ರಾಘವೇಂದ್ರ ಲೇಔಟ್ನ ಅವ್ಯವಸ್ಥೆಗೆ ಸಾಕ್ಷಿಯಾಗಿದೆ. ಈ ರಾಘವೇಂದ್ರ ಲೇಔಟ್ನ ಕಾಪಾಡುವುದಕ್ಕೆ ಆ ರಾಘವೇಂದ್ರ ಸ್ವಾಮಿಯೇ ಬರಬೇಕೇನೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತಂದ್ಬಿಟ್ಟು ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಇಲ್ಲೆಲ್ಲ ಬೆಂಕಿ ಹಾಕಿ ಸುಟ್ಟು ಇಷ್ಟೆಲ್ಲ ಮಾಡೋದು ಸಹ ಇಲ್ಲಿ ಕಸನ ಹಾಕಿ ತೆಗ್ದಿಲ್ಲ. ಆ್ಯಕ್ಚುಲಿ 184 ವಾರ್ಡಿನ ಗುಬ್ಲಾಳ ವಾರ್ಡು ಯಾರು ಏನು ಮಾಡ್ತಾರೆ ಕೆಲಸ ನೋಡಿ. ಇಲ್ಲಿ ಎಷ್ಟು ಕಸ ಇದೆ ನೋಡಿ. ಇಲ್ಲಿ ನೋಡಿ, ನೋಡ್ತಾ ಇರೋ ಉದ್ದಕ್ಕೂ ಕಸ ಫುಲ್ಲು ಇದೆ. ಇಲ್ಲಿ ಕಸ ಇದೆ. ಮತ್ತೆ ಇಲ್ಲಿ ನೋಡಿ ಪಾಪ ಎಷ್ಟು ನೀಟಾಗಿ ಬರೆದಿದ್ದಾರೆ ಅವರು ನಮ್ಮ ಒಂದು ಚಿತ್ರನ. ಇಲ್ಲಿ ಕಸನ ಫುಲ್ಲು ಕಸ ಇದೆ ನೋಡಿ. ಅವ್ರು ಹಾಕ್ತಾರೆ, ನೀರು ಹಾಕ್ತೀಯಾ? ನೀರು ಹಾಕ್ತೀಯಾ? ಬೇಡ, ಎತ್ಕೋ. ನೋಡಿ, ಹಿಂಗೆ ಎಲ್ಲ ಬಂದವರದು ಹಿಂಗೆ ಆಗ್ತಾ ಇದ್ದಾಗ ಏನಾಗ್ತೇಳು? ಎತ್ಕೊಂಡ್ಬಿಡೋದನ್ನ, ಎತ್ಕೋಪ ಕಸನ. ಏನು ಮಾಡೋದು? ಎತ್ಕೋ, ಕಸ ಎತ್ಕೋ. ನಮ್ಮ ಸ್ವಚ್ಛತೆ ನಾವೇ ಕಾಪಾಡ್ಕೋಬೇಕಪ್ಪ. ಇಲ್ಲೆಲ್ಲ ಹಾಕಿದ್ದಾರೆ, ಇದೆಲ್ಲ ಹಾಕಿ ನಾನು ಹಾಕ್ತಾ ಇದ್ದೀನಿ ಅಂತ ಆ ಮನುಷ್ಯ ಹೇಳ್ತಾ ಇರೋದು. ಆಯ್ತಪ್ಪ, ಆಯ್ತದಪ್ಪ. ನಮ್ಮ ಸ್ವಚ್ಛತೆ ನಮ್ಮ ಕಾರ್ಯಕ್ರಮ ಅಲ್ವಾ? ನಮ್ಮ ಬೇರೆ ನಾವು ಹಾಳು ಮಾಡ್ಕೊಳಕ್ಕಾಗುತ್ತಾ? ನಾವೆಲ್ಲ ನಾಗರಿಕರಲ್ಲಪ್ಪ. ಓಡಾಡೋದಪ್ಪ ಅಲ್ವಪ್ಪ? ತಪ್ಪಲ್ವಪ್ಪ? ತಪ್ಪ ಇಲ್ಲ, ಸರಿನಪ್ಪ. ತಪ್ಪಲ್ಲಪ್ಪ ಅದು. ನಿಮ್ಮ ಹತ್ರ ಗಾಡಿ ಬರುತ್ತೆ, ಗಾಡಿಗೆ ಹೋಗ್ರಪ್ಪ, ಗಾಡಿಗೆ ಹಾಕ್ರಪ್ಪ. ಹೇಳ. ಹೌದಾ? ಯಾವ ಅಣ್ಣ ನಿಮ್ದು? ರಾಮಂಜಿನಗರ. ರಾಮಂಜಿನಗರ ಯಾವ ವಾರ್ಡ್ ಬರುತ್ತೆ? ಉತ್ರಳ್ಳಿ ವಾರ್ಡ? ಅದೇ ಉತ್ರಳ್ಳಿ ವಾರ್ಡ್ ಬೇರೆ. ಇದು ಗುಬ್ಲಾಳ ವಾರ್ಡ್. ಇದು ಹೌದು ಹೌದು, ಗುಬ್ಲಾಳ ವಾರ್ಡ್ ಬರುತ್ತೆ. ಇದು ರಾಘವೇಂದ್ರ ಲೇಔಟ್. ಇದು ಅದು ಗುಬ್ಲಾಳ ವಾರ್ಡ್. ಇದು 184. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.